ಅಣ್ಣ ಮಂಗ್ಳೂರ್ಗೆ ಯಾವ ಕಡೆಗೆ ಹೋಗ್ಬೇಕಣ್ಣ? ಹಿಂಗೆ ಕುದುರೆಮುಖ ಮೇಲೆ ಹೋಗ್ಬೇಕಾ? ಹಾಂ ಅಲ್ಲಣ್ಣ ಕುದುರೆಮುಖ ಮೇಲೆ ಹೋಗ್ಬೇಕಂತ ಅಲ್ಲಿಗೆ ಮಂಗ್ಳೂರ್ಗೆ ಅವರೇ ಹೇಳಿದ್ದು. ಹಾಂ ಹೌದು ಅದೇ ಆರ್ಚ್ ಸಿಕ್ತಲ್ಲ ನಮಗೆ ಅದು ತಾನೆ ಸರ್ಕಲ್ ಚಿಕ್ಕಮಂಗ್ಳೂರ್ ಸೈಡ್ ಗೊತ್ತಾ ಗಾಡಿನ ಫಸ್ಟ್ ಯೂ ಟರ್ನ್ ಮಾಡ್ಕೊಂಡ್ ಬಂದಿಲ್ಲ. ಅಲ್ಲಿಂದ ಘಾಟಿ ಇದೆಯಲ್ಲ ಜಾರ್ಮನಿ ಘಾಟಿ ಮಂಗಳೂರು. ಹೌದಾ ಹೋಗ್ಬಿಟ್ಟೆ ಹೋಗ್ಬೇಕಾ? ಹೌದು ಬೆಳ್ತಂಗಡಿ ಟಚ್ ಆಗತ್ತಲ್ಲ ಸರ್, ಹೋಯ್ತಾ? ಹೋಗುತ್ತೆ ಬಾಣ ಹೋಣ. ಬಾರೋ ಇವರು ಹೊರನಾಡು ಬಸ್ಸು. ಹ್ಞೂ ರೆಕಾರ್ಡ್ ಆಗ್ತೇವೆ ಒಂದ್ಸತಿ, ರೆಕಾರ್ಡ್ ಆಗಲ್ಲ ಇದು, ಅದೇ ಪ್ರಾಬ್ಲಮ್ಮು. ಫುಲ್ಲು ಡೀಪ್ ಫಾರೆಸ್ಟಲ್ಲಿದ್ದೀವಿ. ನಾವು ಇಲ್ಲೇ ನಿಂತ್ಕೊಂಡಿದ್ವಲ್ಲ, ಮಂಗಳೂರು 102, ಧರ್ಮಸ್ಥಳ 47 ಕಿಲೋಮೀಟ್ರ್. ಧರ್ಮಸ್ಥಳ ಹೋಗ್ಬಿಟ್ಟು ಹೋಗ್ಬೇಕು ಅನ್ಸುತ್ತೆ. ರೋಡಲ್ಲೇ ನಿಂತ್ಕೊಂಡ್ಬಿಟ್ಟೈತೆ. ಇನ್ನೊಂದು ಹಾಕೋರು ಬೋರ್ಡಲ್ಲಿ ನೋ ಫೀಡಿಂಗ್, ಪ್ರಾಣಿಗಳಿಗೆ ಆಹಾರ ನೀಡಬೇಡಿ ಅಂತ ಹಾಕೋರು. ಲೊಕೇಶನ್ ಮಾತ್ರ ತುಂಬ ಸಕ್ಕತ್ತಾಗಿದೆ. ಉಜ್ರೆ 34 ಕಿಲೋಮೀಟ್ರ್ ಐತೆ. ರೋಡ್ ಬೇರೆ ಅವೆಲ್ಲ ಸರಿ ಇಲ್ಲ ಇನ್ನು. ಗಾಡ್ ಚೂರು ಇಲ್ಲಿ ಗಾಡಿ ಅವ್ರಿಗೆ ಟರ್ನಿಂಗಲ್ಲಿ ಹೆಂಗಂದ್ರೆ ಹಂಗೆ ಬಂದ್ಬಿಡ್ತಾರೆ. ಆರು ನೋಡಿಯಲ್ಲ ಹಂಗಂಗೆ ಬಂದ್ಬಿಡ್ತಾರೆ. ಇಲ್ಲಿ ಹಾಡಾದರೂ ಕೇಳಿಸ್ಕೊಂಡು ಹೋಗೋಣ ಅಂದರೆ ಸಾಂಗ್ಸು ಬರೋಲ್ಲ, ನೆಟ್ವರ್ಕ್ ಒಂಚೂರು ಇಲ್ಲ, ಕಾಲ್ಗೂ ನೆಟ್ ಇಲ್ಲ. ಟೈಮ್ ಆವಾಗಲೇ 3:48 ಆಗಿದೆ. ಇನ್ನು ಹತ್ತತ್ರ ಒಂದು 90 ಕಿಲೋಮೀಟರ್ ಇರ್ಬೋದು ಅದು ಮಂಗಳೂರು. ಬಸ್ಸವನು ಜಾಗನೇ ಕೊಡ್ತಾಯಿಲ್ಲ ಸೈಡ್ಗೆ ಹೋಗೋಕ್ಕೆ. ಅದೇನೇ ಹೋಗಲಿ ಹೊಡೆದ್ಬಿಡ್ಬೇಕು ಇವಾಗ. ನೀರೆಲ್ಲೂ ನೀರೇ ಇಲ್ಲ, ಒಣಗೋಗ್ಬಿಟ್ಟೈತೆಲ್ಲ. ಈ ಘಾಟ್ ಸೆಕ್ಷನ್ ದಾಟ ಗಂಟ ಮೊಬೈಲಲ್ಲಿ ನೆಟ್ವರ್ಕು ಇಲ್ಲ. ಡ್ಯೂಕ್ 390 ಅವ್ರು ಬೇರೆ ಮಿಸ್ ಆಗಿದ್ದಾರೆ, ಎಲ್ಲಿಗೋಗಿದ್ದಾರೋ ಗೊತ್ತಿಲ್ಲ ಇನ್ನೂ. ಅವರು ಆಲ್ಮೋಸ್ಟ್ ಆಲ್ ಒಂದು 50 ಕಿಲೋಮೀಟ್ರಿಂದ ಕಾಣಿಸ್ತಾನೆ ಇಲ್ಲ. ಚೆಕ್ ಪೋಸ್ಟ್ ಒಳಗಡೆಗೂ ಎಂಟ್ರ್ ಆಗೋಗ್ಬಿಟ್ಟಿದ್ದೀವಿ. ವೀಡಿಯೋ ಬರ್ತಾಯಿತ್ತಲ್ಲ, ಬರ್ತಾಯಿತ್ತು. ಸ್ಕೂಲ್ ಇವಾಗ 4:15 ಬಿಡ್ತಾರ ಸ್ಕೂಲ್ ಇವ್ರಿಗೆಲ್ಲ. ನಮ್ಮ 3 ಗಂಟೆ ಸ್ಕೂಲಲ್ಲಿ ಕೂತ್ಕೊಳ್ಳೋಕ್ಕೆ ಒದ್ಲಾಡ್ತಾ ಇದ್ವಿ. 4:15 ಗಂಟೆ ಸ್ಕೂಲ್ ಐತೆ ಅವ್ರಿಗೆ. 2 ಗಾಡಿನೂ ಕಾಣಿಸ್ತು, ಅಲ್ಲೇ ಮುಂದೆ ಹೋಗ್ತೈತೆ. ಇನ್ನೂ ಡ್ಯೂಕ್ 390 ಅಂತೂ ಇಲ್ಲಿ ಗಂಟೆ ಕಾಣಿಸಿಲ್ಲ. ಇನ್ನು ಮಂಗಳೂರಿಗೆ ಇನ್ನೊಂದು 70 ಕಿಲೋಮೀಟರ್ನೂ ಇದೆ. 4:15 ಆಗಿದೆ ಟೈಮ್ ಆವಾಗಲೇ. ಬೆಳ್ತಂಗಡಿ ರೋಡ್ ನೋಡಿ ಆವಾಗಲೇ ಅಲ್ಲಿಂದ ಚೆನ್ನಾಗಿಲ್ಲ. ರೋಡ್ ಇನ್ನೂ ಕನ್ಸ್ಟ್ರಕ್ಷನ್ ನಡೀತಾ ಇದೆ ತುಂಬ ಕಡೆ. ಮಳೆ ಬಂದರೆ ಅಂತೂ ಫುಲ್ಲು ಕೊಚ್ಚಾಗಿ ಹೋಗುತ್ತಿಲ್ಲ. ಬಿಸಿಲಂತೂ ತುಂಬ ಇದೆ. ಉಜ್ರೆ 8 ಕಿಲೋಮೀಟ್ರು, ಧರ್ಮಸ್ಥಳ 11 ಕಿಲೋಮೀಟ್ರು.
ಏನೋ ಧರ್ಮಸ್ಥಳದ ಲೆಫ್ಟ್ ಅಂತ ಹಾಕೈತೆ ಬೋರ್ಡಲ್ಲಿ. ಧರ್ಮಸ್ಥಳ ಚಾರ್ಮುಡಿ 7 ಕಿಲೋಮೀಟರ್ಸ್, ಧರ್ಮಸ್ಥಳ 11 ಕಿಲೋಮೀಟರ್ಸ್. ಮಂಗಳೂರಿಗೆ ಅಂದರೆ ಇನ್ನೇನು ಇಷ್ಟೊತ್ತು ರೋಡ್ ಚೆನ್ನಾಗಿತ್ತು, ಬೇಗ ಬಂದ್ರಿ. ಇನ್ನು ಅವಾಗಲೇ ರೋಡ್ ನೋಡ್ರೆ ಈ ಥರ ಬಿಡಿಸಾಕ್ಬಿಟ್ಟವ್ರೆ ಎಲ್ಲ. ಆ ಗಾಡಿಗಳೆಲ್ಲ ದೊಡ್ಡ ದೊಡ್ಡ ಗಾಡಿಗಳೆಲ್ಲ ಮಣ್ಣೆ ಜಳಿಸ್ಕೊಂಡು ಬೇರೆ ಹೋಗ್ತಾಯಿತ್ತು. ವೈಸರ್ ಹಾಕ್ಕೊಂಡಿಲ್ಲ ಅಂದರೆ ಓಡ್ಸೋಕ್ಕೆ ಆಗಲ್ಲ ಇಲ್ಲಿ. ವೈಸರ್ ತೆಗೆದು ಓಡಿಸೋಣ ಅಂದರೆ ಕಣ್ಣೊಳಗಡೆ ಧೂಳು ಬೀಳುತ್ತೆ. ವೈಸರ್ ಹಾಕೊಂಡು ಓಡಿಸ್ರೆ ಬಿಸ್ಲಿಗೆ ಏನು ಕಾಣಿಸೋದೇ ಇಲ್ಲ ಧೂಳು ಬಂದಾಗ. ಮುಂದೆ ರೋಡ್ ಹೆಂಗೆ ಕಾಣುತ್ತೆ, ಫುಲ್ಲು ಧೂಳು. ಅಪ್ಪ ಏನು ಧೂಳಿದೆ ನೋಡ್ರಿ ಇಲ್ಲಿ. ಬ್ರಿಡ್ಜ್ಗೂ ನೀರೇ ಇಲ್ಲ ಒಂಚೂರು, ಎಲ್ಲ ಒಣಗೋಗ್ಬಿಟ್ಟೈತೆ. ಸಿಟಿ ಒಳಗಡೆಗೂ ಎಂಟರ್ ಆಗೋದ್ವಿ ಬೆಳ್ದಂಗಡಿ. ಇನ್ನೊಂದು ಮಂಗಳೂರು ಸಿಟಿ ಒಳಗಡೆನೂ ಎಂಟರ್ ಆಗಿದ್ದೀವಿ. ಬೀಚ್ ಹತ್ರಕ್ಕೆ ಹೋಗೋದು ಅಥವಾ ರೂಮ್ ಮಾಡ್ಕೊಳ್ಳೋದು ಇನ್ನೂ ಏನೂ ಗೊತ್ತಿಲ್ಲ. ಫಸ್ಟು ಸಿಟಿ ಒಳಗಡೆ ಹೋಗೋಣ ಅಂತ ಹೇಳೋದು, ಅದಕ್ಕೆ ಸಿಟಿ ಒಳಗಡೆ ಹೋಗ್ತಾ ಇದ್ದೀವಿ. ಇನ್ನೂ ಗಾಡಿಗಳು ಯಾವುದೂ ಕಾಣಿಸಿಲ್ಲ. 390 ಅಂತೂ ಇನ್ನೂ ಅದು ಎಲ್ಲೋಗೈತೆ ಅಂತಲೂ ಗೊತ್ತಿಲ್ಲ. ಫೋನ್ ಬೇರೆ ಸ್ವಿಚ್ ಆಫ್ ಬರ್ತಿದೆ. ಮಂಗಳೂರಲ್ಲೇ ಇದ್ದಾರೆ, ಬೆಂಗಳೂರಿಗೆ ಹೋಗಿದ್ದಾರೆ, ಎಲ್ಲಿ ಹೋಗಿದ್ದಾರೆ ಏನೂ ಗೊತ್ತಿಲ್ಲ ನಮಗಿನ್ನ. ಅದು ಬಿಟ್ಟರೆ ಡ್ಯೂಕ್ ಇಲ್ಲೇ ಎಲ್ಲ ಮುಂದೆ ಹೋಗ್ತಾ ಇರುತ್ತೆ. ಸನ್ಸೆಟ್ ನೋಡಿ ಎಷ್ಟು ಸಕ್ಕತ್ತಾಗಿ ಆಗ್ತಾ ಇದೆ. ಕೊಚ್ಚಿ 445 ಕಿಲೋಮೀಟರ್ ಇದೆ. ಹಾಗೆ ಇನ್ನು 6 ಕಿಲೋಮೀಟರ್ ಇದೆ ಟೈಮು. ಆವಾಗಲೇ 6:47 ಆಗಿದೆ. 7 ಗಂಟೆಗೆಲ್ಲ ಲಾಸ್ಟ್ ಅಂತೆ ಒಳಗಡೆ ಬಿಡೋದು. ನಾವು ಹೋಗ್ತಾ ಇದ್ದೀವಿ, ಇನ್ನೂ ಏನಾಗುತ್ತೋ ಗೊತ್ತಿಲ್ಲ. ಫಸ್ಟು ರೂಮ್ ನೋಡ್ಕೊಬೇಕು, ಫ್ರೆಶ್ ಅಪ್ ಆಗಬೇಕು. ಮ್ಯಾಪಲ್ಲಿ ಇನ್ನೂ 10 ನಿಮಿಷ ಅಂತ ತೋರಿಸ್ತೈತೆ. 10 ನಿಮಿಷನ ಕರೆಕ್ಟಾಗಿ 7 ಗಂಟೆಗೆ ರೀಚ್ ಆಗ್ತೀವಿ. 7 ಗಂಟೆಗೆ ಒಳಗಡೆ ಬಿಡ್ತಾರೋ ಇಲ್ವೋ ಗೊತ್ತಿಲ್ಲ ಇನ್ನು. ಬೀಚ್ಗೆ, ತಣ್ಣೀರ್ ಬಾವಿ ಬೀಚ್. ಅಷ್ಟು ಗಾಡಿ ಒಳ್ಳೆ ಜಾಗದಲ್ಲಿ ಪಾರ್ಕ್ ಮಾಡ್ಬಿಡೋಣ. ವೆಲ್ಕಮ್ ಟು ತಣ್ಣೀರ್ ಬಾವಿ ಬೀಚ್. ಟೈಮ್ ಕರೆಕ್ಟಾಗಿ 7 ಗಂಟೆ ಆಗಿದೆ. ಇವಾಗ ಬೀಚಿಗೆ ಬಂದಿದ್ದೀವಿ. ಬೀಚಿಗೆ ಬಂದಿದ್ದೀವಿ, ಏನೂ ಇಲ್ಲ. ಒಂದು ಸ್ವಲ್ಪ ಹೊತ್ತು ಕೂತ್ಕೊಂಡು ಹೋಗಿ ರೂಮ್ ನೋಡ್ಕೊಬೇಕು. ಫಸ್ಟ್ ಹೊಟ್ಟೆ ಹಸಿತೈತೆ, ಊಟ ಮಾಡಬೇಕು. ಒಳಗಡೆ ಫುಲ್ಲು ಮಣ್ಣು ಹೋಗ್ಬಿಟ್ಟೈತೆ. ಏನೋ ಸಾಹಸ ಪಡ್ತಾವ್ರು, ಆಡ್ಸೋಕ್ಕೆ ಆಗ್ತಾಯಿಲ್ಲ ಗಾಳಿಗೆ. ತಣ್ಣೀರ್ ಬಾವಿ ಬೀಚ್ಗೆ ಬಂದ್ಬಿಟ್ಟಿದ್ದೀವಿ ಮಂಗಳೂರು. ಇಲ್ಲಿಗೆ ಬರ್ತೀವಂತ ಪ್ಲ್ಯಾನು ಇರಲಿಲ್ಲ ನಮಗೆ, ಆದರೂ ಬಂದಿದ್ದೀವಿ. ಟೈಮು 8 ಗಂಟೆ ಆಗ್ತೈತೆ. ಫಸ್ಟ್ ಹೋಗಿ ಇವಾಗ ರೂಮ್ ನೋಡಿಕೊಂಡು ಹೋಟ್ಲಿಂದ ತೊಗೊಳ್ಳೋದು, ಅಡುಗೆ ಮಾಡೋದು, ಏನೋ ಒಂದು ಮಾಡಬೇಕು. ಇವಾಗ ಹೊಟ್ಟೆ ಹಸಿತೈತೆ. ಇನ್ನೂ ಮಧ್ಯಾಹ್ನ ಬೇರೆ ಏನೂ ತಿಂದಿರಲಿಲ್ಲ. ಆ ಡ್ಯೂಕ್ 390 ಅವ್ರು ಇನ್ನೂ ಫೋನ್ ಬೇರೆ ಸ್ವಿಚ್ ಆಫ್ ಆಗಿದೆ. ಇನ್ನೂ ಎಲ್ಲಿದ್ದಾರೋ ಏನೋ ಅವ್ರ ಮಾತ್ರ. ಬನ್ನಿ ರೂಮ್ ಹತ್ರ ಸಿಗೋಣ. ಸೊ ಫೈನಲಿ ಇವಾಗ ರೂಮಿಗೆ ಬಂದುಬಿಟ್ಟಿದ್ದೀವಿ. ಆವಾಗಲೇ ಬ್ಲಾಗ್ ಮಾಡೋಣ ಅಂದ್ಕೊಂಡೆ, ಫುಲ್ಲು ಟಯರ್ಡ್ ಆಗೋಗ್ಬಿಟ್ಟಿದ್ವಿ. ಅದಕ್ಕೆಲ್ಲ ಫ್ರೆಶ್ ಅಪ್ ಆಗಿ ಬಂದಿದ್ವಿ. ರೆಡ್ಡಿ ರೂಮ್ಗೆ ಎಷ್ಟು ಕೊಡ್ತೀವಿ ರೇಟಿಂಗು? 8.5. ಯಾಕೆ 8.5?
ವೈಫೈ ಕೊಟ್ಟಿದ್ದಾರೆ. ನೀನು ಎಷ್ಟು ಕೊಡ್ತೀಯಾ? ನಾನು ಮಾಡ್ಕೊಂಡಿರ್ತಾರೆ ಆ್ಯಕ್ಟಿಂಗ್ ಬೇರೆ ಮಾಡ್ದವನೇ. 10 ಕೊಡ್ತೀಯಾ? ಎಷ್ಟು ಕೊಡ್ತೀಯಾ? 8 ಕೊಡ್ತೀಯಾ? ಯಾಕೆ? ಆಟೋ ಇಲ್ಲ, ವೈಫೈ ಇಲ್ಲ, ಹಾಂ. ಬಿಸಿ ಬೇರೆ ಇಲ್ಲಿ. ಸೊ ಗೈಸ್, ಅದು ಇವತ್ತು ಮಂಗಳೂರಲ್ಲಿ ಕೊನೆಗೂ ಬೀಚ್ಗೆ ಹೋಗಿ ಮತ್ತೆ ರೂಮಿಗೆ ಬಂದಿದ್ದೀವಿ. ನಾಳೆ ನಮ್ಮ ಮಂಗಳೂರನ್ನೇ ಎಕ್ಸ್ಪ್ಲೋರ್ ಮಾಡಬೇಕು. ಸರಿ ಆಯಿತು ಗೈಸ್, ಸಿಗೋಣ ನೆಕ್ಸ್ಟ್ ವ್ಲಾಗಲ್ಲಿ. ಬಾಯ್.